ಕಟ್ಟಾರೆ ವೀರ ನರಸಿಂಹೇಗೌಡ ಅನ್ನೋದು ಕರೆಯೋದಕ್ಕೆ ದೊಡ್ಡ ಹೆಸರಾಗುತ್ತೆ ಅಂತ ಹೇಳಿ ನಾವೆಲ್ಲರೂ ಇವನ ಪ್ರೀತಿಯಿಂದ ಕಾಟಿ ಅಂತ ಕರಿತೇವೆ. ಇವನು ಏನ್ ಕಟಿ ಹೀಗದ್ದೆ? ಏನ್ ಕೆಲ್ಸ? ಎಲ್ಲಿ ಹೊಂಟಿ? ನಮ್ ಡಾರ್ಲಿಂಗ್ಸಿಗೆ ಸ್ನಾನ ಮಾಡಿಸಿ ಸ್ವಲ್ಪ ಹೊಲದಲ್ಲಿ ತೆಂಗಿನ ಗುಣಿ ತರ ತೆಗೆದ್ಬಿಟ್ಟು ಬರ್ತೀನಿ. ಹೌದೇನ? ಅಲ್ಲಿದೆಯಾ? ಇಲ್ಲಪ್ಪ, ಗೌಡ್ರು ಕೆಲ್ಸ ಕೇಳಿದ್ರು, ಗೌಡ್ರು ಕೆಲ್ಸಕ್ಕೆ ಹೊಂಟೇನಿ. ಅಲ್ಲಿ ಇದ್ರು ಬಾರ. ಇಲ್ಲ, ಗೌಡ್ರು ಹೇಳಿದ್ರು, ಮತ್ ಗೌಡ್ರು ಬೈದಿಗಿದಾರ ಅನ್ಕೊಂಡಿದ್ದೆ. ನಂಗ ಟೈಮ್ ಆಕತ್ತೆ. ಮಗ ಗಾಡಿ ಸೈಡ್ ಹಾಕ್ ಮಗ. ಈ ಕಡೆಗೆ ನಿಲ್ಸು. ಇಲ್ಲೇ ನಿಲ್ಸಪ್ಪ. ಕೆಲ್ಸ ಹೆಂಗಿದೆ? ಅಡ್ಡಿ ಇಲ್ಲಪ್ಪ ಮಚ್ಚ. ನಿಮ್ದು ಹೆಂಗಿದೆ ಕೆಲ್ಸ? ಫುಲ್ ಬಿಸಿ ಅನ್ಸುತ್ತೆ. ನಮ್ ದೋಸ್ತ ಇಲ್ಲದ ನೋಡ್ರು, ಇಲ್ಲದ ನಮ್ ದೋಸ್ತ. ನೋಡು ಅವ್ನ್ ಹೆಂಗಿದಾನೆ, ಅವ್ನ್ ಬಟ್ಟೆ ನೋಡು, ಅವ್ನ್ ಇದ್ ನೋಡು. ನಮ್ ಫ್ರೆಂಡ್ಶಿಪ್ ಮಾಡಕ್ಕೂ ಒಂದ್ ಲೆವೆಲ್ ಬೇಡವಾ? ಅವನಿಗಂತೂ ಅವನಿಗೆ ಗೊತ್ತಾಗಲ್ಲ ಅಂದ್ರೆ ನಮಗೆ ಗೊತ್ತಾಗಲ್ವಾ? ಬೇಡ ದೋಸ್ತ, ಅಲ್ಲಿ ಹೋಗೋದು ನಾವು ಬೇಡ. ನಾನು ಅಲ್ಲಿಂದ ಬಂದಿರೋದು ನಿಮ್ಮಿಬ್ರನ್ನ ಭೇಟಿ ಆಗಕ್ಕೆ. ನಮ್ ರೇಂಜ್ ಬೇರೆ, ಅವ್ನ್ ರೇಂಜ್ ಬೇರೆ. ಹೌದಾ? ನಂಗೆ ಯಾವ್ದೋ ಕಾಲ್ ಬರ್ತಾ ಇದೆ, ನೀನ್ ಬೇಕಾದ್ರೆ ಅವ್ನ ಹೋಗಿ ಮಾತಾಡ್ಸ್ಕೊಂಡು ಆಯ್ತಾ? ಇಲ್ಲ ದೋಸ್ತ, ನನ್ಗೂ ಆಗಲ್ಲ. ಅವ್ನ್ ಬಟ್ಟೆ ನೋಡಿದ್ರೆ, ಅವ್ನ್ ವೇಷ ನೋಡಿದ್ರೆ. ಇಲ್ಲ, ನೀನ್ ಹೋಗ್ಬಾರಪ್ಪ, ಅವ್ನ್ ಬೇಜಾರಾಗ್ತಾನೆ. ಅವ್ನ್ ಸಂಬಂಧ ಆದ್ರೂ ನೀನ್ ಏನ್ ಮಗ ರೈತರ ಬಗ್ಗೆ ಹಿಂಗ್ ಅಂತ ಇದೀಯಾ? ಹಣದಲ್ಲಿ ಶ್ರೀಮಂತಿಕೆ ಇರೋನ್ ಪ್ರತಿಯೊಬ್ಬರಿಗೂ ಸಿಗ್ತಾನೆ, ಗುಣದಲ್ಲಿ ಶ್ರೀಮಂತಿಕೆ ಇರೋನ್ ಅದೃಷ್ಟವಂತರಿಗೆ ಮಾತ್ರ ಸಿಗ್ತಾನೆ. ಈ ರೈತನ ಗೆಳೆತನ ಮಾಡೋ ಅದೃಷ್ಟ ನಂಗೆ ಸಿಕ್ಕಿದೆ. ಹೇಳಿ. ನೀನ್ ಹೇಳಿದ್ದು ನಿಜ ದೋಸ್ತ್. ನಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ಆದ್ರೆ ತಿಂಗಳಿಗೆ ಎಷ್ಟೋ ಆದಾಯ ಬರ್ಬೋದು. ಆದ್ರೆ ಹಸಿವು ಅಂತ ನಮ್ಗೆ ಅನ್ಸಿದ್ರೆ ನಾವು ದುಡ್ಡು ತಿನ್ನಕ್ ಹೋಗಲ್ಲ. ಈ ರೈತ ಬೆಳೆದಿರೋ ಅನ್ನನೇ ನಾವು ಊಟ ಮಾಡ್ಬೇಕು. ಈ ರೈತ ಈ ದೇಶಕ್ಕೆ ಮಾದರಿ ಇದ್ದಂಗೆ. ನಿಜ ಗೆಳೆಯ, ಸಾರಿ ದೋಸ್ತ, ನನ್ ತಪ್ಪಾಯ್ತು. ರೈತನೇ ಈ ದೇಶದ ಬೆನ್ನೆಲುಬು ಅಂತಾರೆ, ಅಂತದ್ರಲ್ಲಿ ನಾನ್ ನಿನ್ ಬಗ್ಗೆನೆ ತಪ್ಪಾಗಿ ಮಾತಾಡ್ಬಿಟ್ಟೆ. ನನ್ ಕ್ಷಮಿಸ್ಬಿಡು. ಈಗ ಅರ್ಥ ಆಯ್ತಲ್ಲ ನಿಮ್ಗೆ ಏನಂತ ಅಂತ? ಸಾಕು, ಖುಷಿ ಆಗತ್ತೆ. ಮತ್ತೇನ್ರಾಗ ಏನ್ ಕೆಲ್ಸ ನಿಂದು? ನಂದು ಬೆಂಗಳೂರಲ್ಲಿ ಕೆಲಸ, ಇಂಜಿನಿಯರ್ ವರ್ಕ್. ತಿಂಗಳಿಗೆ 1.5 ಲಕ್ಷ ಸ್ಯಾಲ್ರಿ ಸಿಗುತ್ತೆ, ಆರಾಮಾಗಿದೆ. ಮತ್ತೆ ಸುನಿಲ್, ನಿಂದೇನಪ್ಪಾ? ಏನ್ ಮಗ, ಬೆಂಗಳೂರಲ್ಲಿ ವರ್ಕ್ ಮಾಡ್ತೀನಿ, 1.5 ಲಕ್ಷ ಸಂಬಳ ಸಿಗತ್ ಮಗ. ಡ್ರೈವರ ನನ್ನ ಲವ್ವರ. ನೀ ಡ್ರೈವರ ಅಲ್ಲ ದೋಸ್ತ, ನಾ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಆದ್ರ ಸಾಫ್ಟ್ವೇರ್ ಇಂಜಿನಿಯರ್ ಬಗ್ಗೆ ಹಾಡು ಹೇಳ. ವರ್ಲ್ಡ್ ಟ್ರೆಂಡಿಂಗ್ ಹಾಡ್ ಐತಿದ. ಇದ್ನ ಹೇಳ್ದ ಮತ್ತೆ ಯಾವ್ದು ಹೇಳ್ಬೇಕು ದೋಸ್ತ? ಡ್ರೈವರ್ ಆದ್ರೆ ಡ್ರೈವರ್ ಅಂತ ಹೇಳು. ನೀ ಫಾರ್ಮರ್ ಹಂಗಿರ, ಫಾರ್ಮರ್ ಬಗ್ಗೆ ಹಾಡು ಹೇಳ್ತೀಯಾ? ಹೇಳ್ಬೇಕಾ? ಹೇಳ್ ಮತ್ತೆ. ಸ್ವಲ್ಪ ಅಲ್ಲಿ ನೋಡು. ಶಿವ, ಹೇಗಿತ್ತು ಸಾಂಗ್? ಸಾಂಗ್ ಮಾತ್ರ ಸೂಪರ್ ಆಗಿದೆ ದೋಸ್ತ. ಈ ವಾತಾವರಣ, ಈ ಹಳ್ಳಿ ಮತ್ತೆ ಈ ಹಾಡೆಲ್ಲ ಕೇಳಿದ್ಮೇಲೆ ನನಗೂ ರೈತ ಆಗ್ಬೇಕು ಅನ್ನೋ ಫೀಲ್ ಬರ್ತಿದೆ. ಆಗ್ರಿ, ನಿಮ್ ತರ ಎಲ್ರು ಆಗ್ಬೇಕು, ಎಲ್ಲಾ ರೈತರು ಬೆಳಿಬೇಕು. ಸರಿ ದೋಸ್ತ, ಮತ್ತೆ ಬರ್ತೀವಿ. ಸರಿ ಆಯ್ತು. ನಮ್ಗೆ ಲೇಟ್ ಆಗ್ತಾ ಇದೆ. ಸರಿ ಸರಿ.
ನೀವ್ ಹೋಗ್ರಿ ಮಗ, ನಮ್ ಗೆಳೆಯ ಬಾಳ ದಿನಕ್ ಸಿಕ್ಕಾನೆ, ನಾನು ನಿನ್ ಜೊತೆ ಒಂದಿನ ಇದ್ ಬರ್ತೇನೆ. ಆಯ್ತಾಯ್ತು, ಬಾಯ್. ನಮ್ಮಪ್ಪ ಅಲ್ಲ ನನಗ ಅಪ್ಪ ಊಟ ಬಾ. ಬಂದೆ ಮಗನೇ, ನೀನು ಭಾಳ ಚೆನ್ನಾಗಿ ಓದ್ತಾ ಇದೆ ಅಂತ ಮಾಸ್ತರ್ ಸಿಕ್ಕಿದ್ರು, ಹೇಳಿದ್ರು ಮುಂದಕ್ಕೆ ಬೋರ್ಡಿಂಗ್ ಸ್ಕೂಲಿಗೆ ಹಾಕ್ತೇನೆ, ನೀನು ಚೆನ್ನಾಗಿ ಓದಿನ. ಕ್ರಮ ಅದೇನ CCC ಅಂತ ಐತಂತಲ್ಲ, ಅದನ್ನ ಓದು. ಈ ಕಾಮ್ತ ಅದು ಸಾಕು, ಅದನ್ನ ಓದಿ ಚೆನ್ನಾಗಿರ. ಅಪ್ಪ ಅದು CCC ಅಲ್ಲ, CBSE ಸಿಲೆಬಸ್. ಹಾ ಅದನ್ನ ಓದು. ನಮ್ಗೂ ಕಾಮ್ತ ಸಾಕಾಗೈತಿ, ಅದ್ರಾಗ ಚೆನ್ನಾಗತ್ತಂತ ಅದ್ರಾಗ ಓದಿನ. ಅಪ್ಪ ನಾ ಯಾವ ಬೋರ್ಡಿಂಗ್ ಸ್ಕೂಲಿಗೂ ಅಲ್ಲೇ ಇದೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ನಿಮ್ ಜೊತೆ ಗದ್ದೆ ಕೆಲಸ ಕಲಿತೀನಿ. ಮುಕ್ಕಳ 3 ಪಾವ್ ರೊಕ್ಕಿಲ್ಲ, ಕಾಮ್ತ ಕಲಿತಾನ, ಸಾರಿ ಹೋಗಲ್ಲ ಮರ್ಯಾದಿಂದ. ನಾ ಯಾವ ಊರಿಗೂ ಹೋಗಲ್ಲ, ಈ ಊರ್ ಬಿಟ್ಟು ಇದೇ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ನಿನ್ ಜೊತೆ ಕಮ್ತ ಕಲಿತೀನಿ. ಶಾಲೆ ಕಲಿಯಲ್ಲ, ನಂಗೆ ಹಿಂದೆ ತಿರುಗಿ ಮಾತಾಡ್ತೀಯ. ಅಲ್ಲಿ ನೋಡ ಹುಡುಗನ್ ಹೆಂಗ್ ಹೊಡಿತಾ ಇದಾರ ಅವ್ರ. ಈ ನಿಂಗಪ್ಪಗೆ ಏನ್ ಬುದ್ಧಿ ಐತಲ್ಲ, ಬರ್ರಿ. ಹೇ ನಿಂಗಣ ಬಿಡ, ಬುದ್ಧಿ ಐತಲ್ಲ, ಸಣ್ಣ ಹುಡುಗನ ಯಾಕಂಗ್ ಹೊಡ್ಯಾಕತ್ತಿದ್ದಿ ನೀನು? ನೋಡ್ ಕಾಟಿ, ದೊಡ್ಡ ಸಾಲಿ ಹೋಗಿ ದೊಡ್ಡ ಸಾಹೇಬ್ ಆಗು ಅಂದ್ರೆ ಇಲ್ಲ ಗೌರ್ಮೆಂಟ್ ಸಾಲಿ ಹೋಗಿ ನನ್ನ ಜೊತೆ ಕಾಮ್ತಾ ಕಲಿತಾನಂತ ನೋಡಿ ಅವನ. ಅಲ್ಲೋ ನಿಂಗಣ, ಅವನೇನು ಓದಲ್ಲ ಅನ್ನ, ಇಲ್ಲೇ ಓದ್ಕೊಂತ ಇದ್ದು ಚಂದ ಓದಿ ನಿನ್ ಜೊತೆ ಕಮ್ತಾ ಮಾಡ್ತಾನೆ ಅಂದ, ನೀನು ಸಹಾಯ ಮಾಡ್ಕೊಂತ. ಇಂಥ ಮಗ ಸಿಗಾಕ ಪುಣ್ಯ ಮಾಡಿರ್ಬೇಕು, ಖುಷಿ ಪಡ ನಿಂಗಪ್ಪ. ಏನ್ ಮಾತಾಡ್ತೀಯ ಕಾಟಿ, ಎಲ್ಲ ಗೊತ್ತಿರ ನೀನ ಹಿಂಗ ಮಾತಾಡ್ತೀಯಲ್ಲ ನೀನ. ಹಂಗಲ್ಲ ನಿಂಗಣ, ನಿಂಗೆ ಅರ್ಥ ಆಗಲ್ಲ. ಏನ್ ಅರ್ಥ ಆಗಲ್ಲ, ನೋಡಿದ್ಲಿ ಕಮ್ತಾ ಮಾಡಿ. ಇರ್ಲಿ ಬಾ, ನಾ ಎಲ್ಲ ಹೇಳ್ತಾನೆ ಬಾ ನಿನಗೆ. ಯಾಕ ಹಿಂಗ್ಯಾಕೆ ಇದು ಮಾಡ್ಕೊಂತೀನಿ ನೀನು? ನೋಡ್ ನಿಂಗಪ್ಪ, ನೀನು ಮಕ್ಕಳನ್ನ ಓದ್ಸು ಬೇಡ ಅಂತ ಹೇಳಲ್ಲ, ನಿನ್ನ ಕೈಯಿಂದ ಎಷ್ಟಾಕತ್ತಷ್ಟು ಓದ್ಸು. ಆದ್ರ ಜ್ಞಾನ ಅನ್ನೋದು ಎಲ್ರಿಗೂ ಬೇಕು, ಬಹಳ ಮಹತ್ವವಾದ. ಆದ್ರ ನಿನ್ನ ಮಗನ ಮುಂದೆ ಕಮ್ತಾನ ಕೀಳಾಗಿ ನೋಡ್ಬೇಡ. ದೊಡ್ಡವರು ಒಂದು ಮಾತು ಹೇಳ್ಯಾರ, ನೀ ಎಂಥ ಕೆಲಸ ಮಾಡಿದ್ರು ಅದನ್ನ ಪ್ರೀತಿಯಿಂದ ನೋಡ್ಬೇಕು. ಆ ಪ್ರೀತಿಯಿಂದ ನೋಡಿದ್ರ ನಿನಗೆ ಆ ಕೆಲಸದಿಂದ ತೃಪ್ತಿ ಸಿಗ್ತೈತಿ, ನಿನಗೆ ಸಂತೋಷ ಆಕತಿ. ಕಮ್ತ ಅಂದ್ರೆ ಏನು ಗೊತ್ತಾ ನಿನಗೆ? ಏನ್ ಕಮ್ತ, ಇದನ್ನ ನೆರಳು ಬಿಸಿಲು ಅನ್ನಂಗಿಲ್ಲ, ಹಂಗಾಗಿ ಅದಲ್ಲ. ಹುಚ್ಚ ಬಾ, ಇಲ್ಲಿ ಹೇಳ್ತೀನಿ. ಕಮ್ತ ಅಂದ್ರ ಕಮ್ತ ಅಂದ್ರ ಬ್ರಹ್ಮನ್ ಕೆಲ್ಸ ಇದ್ದಂಗ. ಹಲೋ, ಹಾ ಕಳಿಸಂತ ಐತಿ ತಮ್ಮ. ನಿಮ್ಮ ಅವ್ವ ಫೋನ್ ಮಾಡಿದ್ದ, ಮನೆ ಹೋಗ್ಬೇಕಂತ ನೋಡ. ನೋಡಿಂಗಣ್ಣ, ಕಮ್ತ ಅನ್ನೋದು ಹುಟ್ಟಿದ್ದು ಕಾಮತ್ ಅನ್ನೋ ಒಂದು ಪದದಿಂದ. ಕಾಮತ್ ಅಂದ್ರ ಒಂದು ಬ್ರಹ್ಮನ ಹೆಸರು. ಹಿಂಗಣ ಕಾಮತ್ ಬಿಡಿಸಿ ನೋಡು, ಕಾಮ ಪ್ಲಸ್ ಅರ್ಥ. ಹಿಂಗಣ ನೀ ತಿಳ್ಕೊಂಡಂಗ ಕಾಮ ಅಲ್ಲ, ಹೇಳ್ತಂಗೆ ಕೇಳ. ಕಾಮ ಅಂದ್ರ ಬ್ರಹ್ಮ ಪ್ಲಸ್ ಅತ್ತ ಅಂದ್ರ ಬ್ರಹ್ಮನತ್ತ ಹೋಗುವ, ಅದನ್ನ ನಾವು ಕಮ್ತ ಅಂತ ಕರಿತೀವಿ. ನಾವೀಗ ಸೃಷ್ಟಿಕರ್ತ ಬ್ರಹ್ಮನ್ ಕೆಲಸ ಮಾಡ್ತದೆ, ಅದನ್ನ ಕಮ್ತ ಅಂತ ಕರಿತಾರೆ. ಅದನ್ನ ಯಾವತ್ತು ಕಮ್ತಾನ ಗೀಳಾಗಿ ನೋಡ್ಬೇಡ. ಅಲ್ಲಿ ಕಾಟೆ, ಕಮ್ತದ ಮೇಲೆ ನನಗೆ ಕೇಳೋರ್ಮೇ ಇಲ್ಲ. ಇನ್ನ ನನ್ನ ಮಗನು ಮಂದಿ ತರ ಬೇರೆ ಗೌರ್ಮೆಂಟ್ ನೌಕರಿ ಸೇರ್ಲಿ ಅನ್ನೋ ಆಸೆ. ನೀನು ಅನ್ಕೊಂಡಿದ್ ತಪ್ಪಲ್ಲ. ಎಲ್ಲಾರ ತರ ನನ್ನ ಮಗನು ಗೌರ್ಮೆಂಟ್ ನೌಕರಿ ಮಾಡ್ಲಿ, ಚೆನ್ನಾಗಿರ್ಲಿ ಅಂತ ಆಸೆ ಪಟ್ಟು ತಪ್ಪಲ್ಲ. ಆದ್ರ ಎಂತ ದೊಡ್ಡ ಹುದ್ದೆದಾಗಿದ್ರು ಅದು ಕೂಲಿ ಕೆಲಸ ಅಂತ ಆಗತ್ ಹೊರತು ಯಜಮಾನ ಅಂತ ಅನ್ಸ್ಕೊಳಲ್ಲ.
ಇವಾಗ ನೀನ ಓದ್ಲ ನೀನು 10 ಎಕರೆ ಆಸ್ತಿ ಐತಿ, ಹೊಲ ಐತಿ, ಎಲ್ಲ ಐತಿ. ನೀನು 4 ಮಂದಿಗೆ ಯಜಮಾನ. ನಿನ್ನ ಮಗ ಮಾಡ್ತಾನ ಅಂದ್ರೆ ಅವನು ಕಮ್ತಾ ಮಾಡಿಸು. ಅವನು ಓದ್ಕೊಂಬಂದು ಕಮ್ತಾ ಮಾಡಿ ಅವ್ನು 8 ಜನಕ್ಕೆ ಕೆಲಸ ಕೊಡಲಿ, 8 ಜನಕ್ಕೆ ಅವನು ಯಜಮಾನ ಆಕಾನ. ಅದನ್ನ ಬಿಟ್ಟು ಗೌರ್ಮೆಂಟ್ ನೌಕರಿ ಅಂತ ಅಲ್ಲಿ ಹೋಗಿ ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕೂ ಅದು ಬೇಡ. ನಿಮ್ಮ ಮಗ ಕಮ್ತಾ ಕಲ್ಸು, ತಿಳ್ಕೊ ಸ್ವಲ್ಪ. ಕಾಟಿ ಹಂಗಾರೆ ಶಿಕ್ಷಣಕ್ಕೆ ಏನು ಬೆಲೆನೇ ಇಲ್ವಾ? ಶಿಕ್ಷಣಕ್ಕೆ ಬೆಲೆ ಇಲ್ಲ ಅಂತ ಯಾರು ಹೇಳ್ದಾರ? ಶಿಕ್ಷಣಕ್ಕೆ ಬೆಲೆ ಐತಿ. ಹಾಗಂತ ಶಿಕ್ಷಣ ಕಲ್ತಾನಷ್ಟು ನೌಕರಿನ ಮಾಡ್ಬೇಕು ಅನ್ನೋದು ತಪ್ಪು. ಕಮ್ತಾ ಮಾಡ್ಬೇಕು. ಕಮ್ತದಾಗಿರೋ ಸುಖ ಕಮ್ತಾ ಮಾಡ್ದನಿಗೆ ಗೊತ್ತು. ಓದಿದವರೆಲ್ಲ ನೌಕರಿ ಮಾಡ್ಬೇಕು ಅನ್ನೋದು ಆಗಿದ್ರೆ ನಾನು ಮಾಸ್ಟರ್ ಡಿಗ್ರಿ ಮಾಡ್ದವ, ನಾನು ಯಾಕೆ ಕಮ್ತಾ ಮಾಡಕ್ಕೆ ಬರ್ತಿದ್ದೆ? ತಿಳ್ಕೊ ಸ್ವಲ್ಪ. ಶಿಕ್ಷಣ ಅಂದ್ರೆ ಏನು ಗೊತ್ತೈತೆ ನಿನಗೆ? ಏನಪ್ಪ? ಹೇಳ್ತಂಗೆ ಕೇಳ. ಶರೀರ ಶ್ರಮದ ಕಡೆ, ಬುದ್ಧಿ ಜ್ಞಾನದ ಕಡೆ, ಮನಸ್ಸು ಶ್ರದ್ಧೆ ಕಡೆ. ಇದನ್ನ ನಿಜವಾದ ಶಿಕ್ಷಣ ಅಂತಾರೆ. ಆದ್ರೆ ಈಗೇನು ನಡೆಯಕತ್ತಪ್ಪ ಅಂದ್ರೆ ಶಿಕ್ಷಣ ಅಂದ್ರೆ ಅಂಕ, ಶಿಕ್ಷಣ ಅಂದ್ರೆ ದುಡ್ಡು, ಶಿಕ್ಷಣ ಅಂದ್ರೆ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದಾಗ್ಬಿಟ್ಟೆ. ಇದನ್ನ ನಾವು ಶ್ರೇಷ್ಠತೆ ಅಂತ ಅನ್ಕೊಂಡೇವಿ. ಇದನ್ನ ನಾವು ನಮ್ಮ ಮಕ್ಕಳ ತಲೆ ತುಂಬಾಕತ್ತೇವೆ. ಇದು ಹಾಗಾದ್ರೆ ಗೌರ್ಮೆಂಟ್ ನೌಕರದಾರೆ ಬೆಲೆನೇ ಇಲ್ವಾ? ಒತ್ತು ಮಾಡಿಸ್ತೇನೆ ತಡಿ. ನಮ್ಮ ದೋಸ್ತ ಇದ್ನಲ್ಲಿ ಎಲ್ಲ ಹೋದವ. ಸುನಿ ಬಾಯ್ಲಿ. ಹಾ ಬಂದೆ ನೋಡಿಗಣ, ನೌಕರಿದಾರರಿಗೆ ಬೆಲೆ ಇಲ್ಲ ಅಂತಿದ್ದಲ್ಲ, ಇವರು ನೌಕರಿ ಮಾಡಾರ. ಇವ್ರನ್ನ ಕೇಳ್ದೋಸ್ತ. ಹಿಂಗಣ್ಣ, ನೌಕರಿ ಮಾಡೋರ ಜೀವನ ನಿಮಗೆ ನೋಡೋಕಷ್ಟೇ ಚೆನ್ನಾಗಿ ಕಾಣ್ತತೆ, ಅದ್ರ ಒಳಗಡೆ ನೋವು ಅನುಭವಿಸಿದವರಿಗೆ ಗೊತ್ತು. ಇವತ್ತು ಯಾರೋ ನಿಮ್ಮ ಫ್ಯಾಮಿಲಿಯಲ್ಲಿ ಆರಾಮಿಲ್ಲ ಅಂತ ಅಂದ್ರೂ ನಿಮಗೆ ಬೇಗ ಪಟ್ಟ ಅಂತ ನೀವು ಆಸ್ಪತ್ರೆಗೆ ತೊಗೊಂಡೋಗಿ ಸೇರಿಸ್ಬೋದು. ನಾವು ಪ್ರತಿಯೊಂದಕ್ಕೂ ಪರ್ಮಿಷನ್ ತಗೋಬೇಕು, ರಜೆ ಕೇಳಬೇಕು. ಆಮೇಲೆ ಫ್ಯಾಮಿಲಿಲಿ ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ಪಟ್ ಅಂತ ಬೇಗ ಹೋಗ್ಬಿಡ್ತೀರ. ಒಂದು ಖುಷಿ, ಜೀವನದಲ್ಲಿ ಸಂತೋಷ, ನಗು ಅನ್ನೋದು ಏನಿದೆ ಅದನ್ನು ಅನುಭವಿಸ್ತೀರ. ನಾವು ಯಾವುದು ಖುಷಿ ಇಲ್ಲ, ಏನಿಲ್ಲ ನಿಮ್ಗಣ. ಸಾಕಾಗೋಗೈತೆ ನೋಡ್ರಿ. ನೌಕರಿ ಅನ್ನೋ ಜೀವನನೇ ಸಾಕಾಗೈತಿ. ನಿಮ್ಮ ಥರ ಬದುಕಬೇಕು ಅಂತ ನನಗೂ ಆಸೆ ಇದೆ. ಬಟ್ ಏನು ಮಾಡ್ತೀರಿ, ಫ್ಯಾಮಿಲಿ ಕಮಿಟ್ಮೆಂಟ್ ಬಿಡೋಕ್ಕಾಗಲ್ಲ. ಸರಿ ನಿಂಗಣ್ಣ, ನನಗೂ ಟೈಮ್ ಆಯ್ತು. ನಮ್ಮ ದೋಸ್ತನ್ನು ಊರಿಗೆ ಕಳಿಸ್ಬೇಕು, ಅವಂಗೂ ಟೈಮ್ ಆಯ್ತು. ನಾನು ಇನ್ನೊಂದು ಸ್ವಲ್ಪ ಗುಣಿ ಕೆತ್ಬಿಟ್ಟು ನಾ ಬರ್ತೀನಿ. ಬರ್ನಾ? ಮತ್ತೀಗ ನಿಂಗಣ್ಣ. ಹೇಳ. ಹೌದಾ? ಬಂದೆ. ಎಲ್ಲೇ ಬರೋಕಾ? ಬಂದೆ. ಬರೀ ಇದ ಕೆಲಸ ಆಯ್ತು. ನನಗೆ ಸಾಕಾಗೋತಪ್ಪ ಅವ್ರ ಸಂಬಂಧ. ಮತ್ತೇನು ಮಾಡಿದ್ರ ನೋಡೋಣ. ಕಾಟಿಗೆ ಫೋನ್ ಮಾಡಿದ್ದ್ಯಾರು? ಏನಕ್ಕೆ ಫೋನ್ ಮಾಡಿದ್ರು? ಹಾಗಾದರೆ ಮುಂದೆ ಏನಾಗುತ್ತೆ ಇದೆಲ್ಲ ನೋಡಬೇಕು ಅಂದರೆ ಮುಂದಿನ ಎಪಿಸೋಡ್ಗಾಗಿ ಕಾಯಬೇಕು. ನೌಕರಿಯನ್ನು ಹುಚ್ಚಿಟ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೌಕರಿ ಅನ್ನೋದು ಕೈ ತುಂಬ ಕಾಸಿರುತ್ತೆ, ಕಣ್ಣು ತುಂಬ ಕನಸಿರುತ್ತೆ, ಮನಸ್ಸು ತುಂಬ ಆಸೆ ಇರುತ್ತೆ, ತಲೆ ತುಂಬ ಟೆನ್ಷನ್ ಇರುತ್ತೆ, ಹಾಗೆ ಕೈ ತುಂಬ ಕೆಲಸನೂ ಇರುತ್ತೆ, ಮೈ ತುಂಬ ರೋಗ ಇರುತ್ತೆ, 108 ಕಾಯಿಲೆ ಇರುತ್ತೆ, ನೆಮ್ಮದಿ ಅನ್ನೋದು 0% ಆಗಿರುತ್ತೆ. ಆದರೆ ವ್ಯವಸಾಯ ಅನ್ನೋದು ಹಾಗಲ್ಲ. ನಿಜವಾದ ರೈತನ ಜೀವನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ರೈತರ ಮನೆಯಲ್ಲಿ ಸಿರಿಧಾನ್ಯಗಳ ಸಂಪತ್ತಿರುತ್ತೆ, ಗೋಮಾತೆಯ ಆಶೀರ್ವಾದ ಗಮ್ಮತ್ತಿರುತ್ತೆ, ಸದೃಢ ಆರೋಗ್ಯದ ಭಾಗ್ಯ ಇರುತ್ತೆ, ನೆಮ್ಮದಿಯ ಆಧಾರವಾಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರೈತರ ಕುಟುಂಬ ಸಂತೋಷದಿಂದ ಇರುತ್ತೆ. ಹಾಗಾಗಿ ರೈತರನ್ನ ಯಾರು ಕಡೆಗಣಿಸ್ಬೇಡ್ರಿ, ರೈತರನ್ನ ಯಾರು ಕೀಳಾಗಿ ನೋಡಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.